ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವನ್ನು ವಿರೋಧಿಸಿ ಬಿಜೆಪಿ ಮೇ 1ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ನಗರದ ಅಂಬೇಡ್ಕರ್ ವೃತ್ತದಿಂದ ನೆಹರು ಮೈದಾನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದ್ದು, ನಂತರ ನೆಹರು ಮೈದಾನದಲ್ಲಿ ಬೃಹತ್ ಬಹಿರಂಗ ಸಮಾವೇಶ ಆಯೋಜಿಸಲಾಗಿತ್ತು. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾರಿ ಶಕ್ತಿ ವಂದನ್ ಅಧಿನಿಯಂ ಈ ದೇಶದಲ್ಲಿ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ 33% ಅಷ್ಟು ಅವರಿಗೆ ಮೀಸಲಾತಿಯನ್ನು ಕೊಡಬೇಕು, ರಿಸರ್ವೇಷನ್ ಅನ್ನು ಕೊಡಬೇಕು ಅನ್ನುವ ದೃಢ ನಿರ್ಧಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗದ ರೀತಿಯಲ್ಲಿ ಒಂದು ಷಡ್ಯಂತ್ರ ಮಾಡಿ ಆ ಬಿಲ್ಲನ್ನು ಕೆಡುವಂಥ ಕೆಲಸ ಮಾಡಿದ್ದಾರೆ. ಇದರಿಂದಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದ ಮಹಿಳೆಯರ ಬಗ್ಗೆ ಯಾವುದೇ ಒಂದು ರೀತಿ ಗೌರವ ಇಲ್ಲ. ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದ್ದದ್ದು ಇವತ್ತು ನಾರಿ ಶಕ್ತಿಗೆ ಒಂದು ಹೆಚ್ಚು ಗೌರವ ಸಿಗಬೇಕು, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲೂ ಕೂಡ ಅವರ 33% ರಿಸರ್ವೇಷನ್ ಮೂಲಕ ಅವರು ಕೂಡ ಸಮಾಜದ ಮುಂಚೂಣಿಯಲ್ಲಿ ಬರಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಸಹಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಖಂಡಿತ ಈ ದೇಶದ ಮಹಿಳೆಯರು, ತಾಯಂದಿರು, ಸಹೋದರಿಯರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ, ಇವರೇನೇ ಷಡ್ಯಂತ್ರ ಮಾಡಿದರೂ ಸಹ ಅತಿ ಶೀಘ್ರದಲ್ಲೇ ಮುಂದೊಂದು ದಿನ ಮತ್ತೊಮ್ಮೆ ಈ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಶಸ್ವಿ ಆಗ್ತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಆದರೆ ಕಾಂಗ್ರೆಸ್ಸಿನ ಈ ಉದ್ದಟತನ ಏನಿದೆ ಇದನ್ನು ಧಿಕ್ಕರಿಸಿ ಈ ಕಾಂಗ್ರೆಸ್ ಪಕ್ಷವನ್ನ ಬಂಡವಾಳವನ್ನು ಬಯಲು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಹುಬ್ಬಳ್ಳಿನಲ್ಲಿ ಒಂದು ಮಹಿಳೆಯರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಶಾಸಕ ಅರವಿಂದ್ ಬೆಲ್ಲದ್, ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಮಂಜುಳಾ ಹಾಗೂ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ದರು. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವು ಮಹಿಳಾ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದು, ನಗರದಲ್ಲಿ ರಾಜಕೀಯ ತಾಪಮಾನ ಏರಿಕೆಯಾಗಿದೆ. ನೆಹರು ಮೈದಾನದಲ್ಲಿ ನಡೆಯುವ ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ನಾಯಕರು ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿದೆ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ತಮ್ಮ ಅಸಹಕಾರದ ಮೂಲಕ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರ ಕರೆಯ ಮೇರೆಗೆ ಈ ಭಾಗದಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಯ ಕೆಲವು ಭಾಗ ಮತ್ತು ಹಾವೇರಿ ಜಿಲ್ಲೆಯ ಕೆಲವು ಭಾಗ, ಮೇನ್ಲಿ ಧಾರವಾಡ ಜಿಲ್ಲೆಯ ಮಹಿಳಾ ಪ್ರಮುಖರನ್ನ, ಮಹಿಳಾ ಸ್ಟೂಡೆಂಟ್ಸು, ಮಹಿಳಾ ಪ್ರಮುಖರು, ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅವರೆಲ್ಲರನ್ನು ಕರೆದು ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಇದರ ಹೋರಾಟಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆ ಮೇರೆಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರೇ ಮುಂಚೂಣಿಯಲ್ಲಿರ್ತಾರೆ, ಅದರ ನೇತೃತ್ವವನ್ನು ವಹಿಸಲಿಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ. ಇದನ್ನ ನಾವು ಒತ್ತಡವನ್ನ ಕಾಂಗ್ರೆಸ್ ಮೇಲೆ ತರುವಂತ ಪ್ರಯತ್ನವನ್ನು ಮಾಡ್ತೇವೆ. ಹೋರಾಟ ಸತತವಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮ, ಇದರ ಒಂದು ಪರವಾಗಿ ಅಭಿಪ್ರಾಯ ರೂಪಿಸಲಿಕ್ಕೆ ನಮ್ದು ಸತತವಾಗಿ ಕಾರ್ಯಕ್ರಮ ಇದೆ. ಮುಂದಿನ ಅಧಿವೇಶನದಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ಮುಂದಿನ ಅಧಿವೇಶನಕ್ಕಿಂತ ಮೊದಲು ನಾವು ತೀರ್ಮಾನವನ್ನ ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ಎಲ್ಲರೂ ಸೇರಿ ಮಾಡ್ತಾರೆ. ಅಲ್ಲಿವರೆಗೆ ನಮ್ಮ ಹೋರಾಟ, ನಮ್ಮ ಜನಜಾಗೃತಿ ಮುಂದುವರಿದೆ. ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಕಾಂಗ್ರೆಸ್ದವ್ರಿಗೆ ಇತಿಹಾಸ ನೆನಪಿಲ್ಲ. 1996ರಲ್ಲಿ ದೇವೇಗೌಡರು ಕಾಂಗ್ರೆಸ್ಸಿನ ಬೆಂಬಲದಿಂದ ಪ್ರಧಾನಮಂತ್ರಿ ಆದಾಗ ಈ ಒಂದು ಮಸೂದೆಯನ್ನ ಅವರು ಮಂಡಿಸಲಿಕ್ಕೆ ಸಿದ್ಧರಾಗಿದ್ರು, ಮಂಡಿಸಿದ್ರು. ಇಂಟ್ರೊಡಕ್ಷನ್ ಆಯಿತು. ಭಾರತೀಯ ಜನತಾ ಪಾರ್ಟಿ ಅಪೋಸಿಷನ್ ಪಾರ್ಟಿಯಲ್ಲಿತ್ತು. ಆವಾಗ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ರು. 98ರಲ್ಲಿ ಮೊದಲನೇ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಮಂಡನೆಯನ್ನ ಮಾಡಿದ್ರು. ಬಹಳ ಶೀಘ್ರವಾಗಿ
ಅತ್ಯಂತ ಕಮ್ಮಿ ಸಮಯದಲ್ಲಿ ಆ ಸರ್ಕಾರ ಪತನ ಆಗಿ ಮತ್ತೊಮ್ಮೆ 99 ಎಲೆಕ್ಷನ್ ಆಯಿತು. 98ರೊಳಗೂ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿತು. 99ರಿಂದ 2004 ಮಧ್ಯೆ ನಾವು 103ನೇ 104ನೇ ಅಮೆಂಡ್ಮೆಂಟ್ ಅನ್ನು ಮಂಡಿಸಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಭರ್ಪರಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವತ್ತಿನ ಕಾನೂನು ಸಚಿವರ ಕೈಯಿಂದ ಆ ಮಸೂದೆಯನ್ನ ಕಿತ್ತುಕೊಂಡಂತವರು ಕಾಂಗ್ರೆಸ್ ಪಾರ್ಟಿಯವರು, RJD ಅವರು ಮತ್ತು SP ಅವರು. ಅದಾದ ನಂತರ 2009-10ರಲ್ಲಿ ನಾನು ವಿಪ್ಪಿದ್ದೆ. ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು. ಲಾಲ್ ಕೃಷ್ಣ ಅದ್ವಾನಿ ಅವರಿದ್ರು. ರಾಜ್ಯಸಭೆಯಲ್ಲಿ ಬಿಜೆಪಿ ಬೆಂಬಲದಿಂದ ಅದು ಪಾಸ್ ಆಯ್ತು. ಮೊದಲು ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ಪಾಸ್ ಮಾಡಿದ್ವಿ ನಾವು. ಲೋಕಸಭೆಯಲ್ಲಿ ತರ್ರಿ, ನಾವು ಪಾಸ್ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ ಸತತವಾಗಿ ವಿರೋಧ ಮಾಡಿದಂಥವ್ರು. ಇವ್ರ ಇತಿಹಾಸ ಗೊತ್ತಿದೆ. OBCಗೆ ವಿರೋಧ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. SC STಗೆ ವಿರೋಧ ಮಾಡಿದಂಥವ್ರು ಪಂಡಿತ್ ನೆಹರು ಅವರು, ಅವ್ರ ರಿಸರ್ವೇಶನ್ಕ. ಈಗ ಮಹಿಳಾ ಮತ್ತು OBC ಎರಡನ್ನೂ ವಿರೋಧ ಮಾಡ್ತಾ ಇರೋರು ಕಾಂಗ್ರೆಸ್ ಅವರು. ರಾಜೀವ್ ಗಾಂಧಿ OBC ರಿಸರ್ವೇಶನ್ ವಿರುದ್ಧ, ಮಂಡಲ್ ಕಮಿಷನ್ ವಿರುದ್ಧ ಅತ್ಯಂತ ಸುದೀರ್ಘವಾದಂತ ಅವ್ರದ್ದು ಯಾವ್ದಾದ್ರು ಅವ್ರ ಲೈಫ್ ಟೈಮ್ ಭಾಷಣ ಇದ್ರೆ, ಈಸ್ ಲೈಫ್ ಟೈಮ್ ಲೆಂಗ್ದಿಯೆಸ್ಟ್ ಸ್ಪೀಚ್ ಇನ್ ದಿ ಪಾರ್ಲಿಮೆಂಟ್ ಯಾವ್ದಾದ್ರು ಇದ್ರೆ, ಅವರು ಒಂದು ಸರ್ತಿ ಪ್ರಧಾನಮಂತ್ರಿ, ಒಂದು ಸರ್ತಿ ಅಪೋಸಿಷನ್ ಲೀಡರ್ ಆಗಿದ್ರು. ಈ ಎರಡೂ ಕಾಲದಲ್ಲಿ ಅತಿ ದೊಡ್ಡ ಅಥವಾ ಅತಿ ಉದ್ದನೆಯ ಭಾಷಣ ಅಂದ್ರೆ OBC ರಿಸರ್ವೇಶನ್ ವಿರುದ್ಧವಾಗಿ ರಾಜೀವ್ ಗಾಂಧಿ ಅವರು ಮಾತಾಡಿದ್ದಾರೆ. ಈಗ ಮಹಿಳಾ ವಿರೋಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇತಿಹಾಸ ನೋಡ್ಕೊಂಡು ಕಾಂಗ್ರೆಸ್ ಅವರು ಮಾತಾಡೋದು. ಇದು ರಾಜ್ಯಾದ್ಯಂತ ಇರುತ್ತೆ ಸರ್ ಹೋರಾಟ. ಇವತ್ತಿನ ಆರಂಭ ಇವತ್ತು ಇಲ್ಲಿ ಶುರು ಮಾಡಿದ್ದೇವೆ. ಮುಂದಿಂದ ನಮ್ಮ ರಾಜ್ಯದ ಅಧ್ಯಕ್ಷರು ನಾವು ಎಲ್ಲ ಸೇರಿ ಮುಂದೆ ತೀರ್ಮಾನ ಮಾಡ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.